बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। आपका खैर मकदम है 4 टीवी न्यूज़ में। मैं हूं खुर्शीद आलम। आज बीजापुर के श्री सिद्धेश्वर देवस्थान से भारत बंद के तहत जो है आज कई किसान संगठनों ने यहां पर स्ट्राइक किया है और एक बृहत रैली होगी। ये रैली जो है सिद्धेश्वर मंदिर से होते हुए गांधी चौक से होते हुए अंबेडकर सर्कल तक ये रैली पहुंचेगी और तमाम कई किसान संगठनें जो हैं इस रैली में मौजूद हैं। तो ये रैली जो है श्री सिद्धेश्वर मंदिर से यहाँ पर आज किसान मोर्चा के अलग अलग संगठनों के साथ रैली निकली हुई है और ये किस रूट में निकलेगी, किस तरह से निकलेगी, इसी की जानकारी हम लेते हैं। ಇವತ್ತಿನ ದಿವಸ ನಾವು ಬಿಜಾಪುರ ಬಂದ್ ಮಾಡಿ ಈ ಸಿದ್ದೇಶ್ವರ ಗುಡಿಯಿಂದ ಮುಖ್ಯ ಬೀದಿಗಳಲ್ಲಿ 5 ಗಾಂಧಿ ಚೌಕ್ ದಾಟ್ಕೊಂಡು ಬಸವೇಶ್ವರ ಸರ್ಕಲ್ ದಾಟ್ಕೊಂಡು ಅಂಬೇಡ್ಕರ್ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ। ಅಲ್ಲಿ ರೈತ ಮುಖಂಡರು, ಕಾರ್ಮಿಕ ಮುಖಂಡರು, ದಲಿತ ಮುಖಂಡರು, ಬೇರೆ ಬೇರೆ ಸಂಘಟನೆಗಳ ಎಲ್ಲ ಪ್ರಗತಿಪರ ಮುಖಂಡರು ಎಲ್ಲರೂ ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ರ್ಯಾಲಿ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ। ಕೇಂದ್ರ ಸರ್ಕಾರ ತಂದಿರುವಂಥ 3 ಕೃಷಿ ಕಾಯ್ದೆಗಳೇನಿದೆ ಅದನ್ನು ವಾಪಸ್ ತಗೊಳ್ಬೇಕಂತೇಳಿ, ವಿದ್ಯುತ್ ಖಾಸಗೀಕರಣ ಕಾಯ್ದೆನ ವಾಪಸ್ ತಗೊಳ್ಬೇಕಂತೇಳಿ ಮತ್ತು ಈ ಬಿಜೆಪಿ ಸರ್ಕಾರ ಒಂದು ಕಡೆ ಕೊರೋನಾದಿಂದ ಜನ ಸಾಯ್ತಾ ಇರಬೇಕಾದ್ರೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ। ಪೆಟ್ರೋಲ್ ಬೆಲೆ 105, ಡೀಸೆಲ್ 95, LPG ಸಿಲಿಂಡರ್ 950 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ। ರೆಡ್ಡಿ ರೈತ ಕೃಷಿ ಕಾರ್ಮಿಕ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಬಿಜಾಪುರ। ನಾವು ಬಿಜಾಪುರದಲ್ಲಿ ಬಂದ್ ಮಾಡ್ತೇವೆ। ಏನು ಕೇಂದ್ರ ಸರ್ಕಾರ 3 ಕೃಷಿ ಕಾನೂನುಗಳನ್ನು ತಂದಾಗ ಹಿಂದೂಪಡಿಬೇಕಂತ ಇವತ್ತು 10 ತಿಂಗಳಿಂದ ದೆಹಲಿ ಹೊರವಲಯದಲ್ಲಿ ಚರ್ಚೆಗಳ ಕೂತಿದ್ದಾರೆ ಬಂಧುಗಳೇ। ಅಲ್ಲಿ 600 ಜನ ಹುತಾತ್ಮರಾಗಿದ್ದಾರೆ। 10 ತಿಂಗಳ ಘಟಕದ ಮುಂದೆ ನಮ್ಮ ನರೇಂದ್ರ ಮೋದಿ ಅವರು ಅಮೆರಿಕ ದೇಶಕ್ಕೆ ಹೋಗ್ತಾ ಇದ್ದಾರೆ। ಆದರೆ ಸೌಜನ್ಯವಾಗಿ ಅಲ್ಲಿ ಭೇಟಿಯಾಗಿಲ್ಲ ನಮ್ಮ ರೈತರಿಗೆ। APMC ಕಾಯ್ದೆಗಳಿಂದ ಕಳೆದವರು ಅಮಾರರು ಎಲ್ಲ ಸರ್ಕಾರ ಎಲ್ಲ ಸಂಘಟನೆ ವ್ಯಾಪಾರಸ್ಥರು ಇವತ್ತೆಲ್ಲ ಬಂದ್ ಮಾಡಬೇಕು, ಬಂದ್ ಮಾಡಿ ಸರ್ಕಾರ ಕೊಡಬೇಕು। ಇವತ್ತು ಒಂದೇ ದಿವಸ ಕೊರೋನಾ 2 ದಿವಸ ಬಂದ್ ಮಾಡಿರಿ। ಇವತ್ತು ದೇಶದ ರೈತರ ಸಲಗ ಅನ್ನ ಹಾಕು ರೈತ ಇವತ್ತು ಕಷ್ಟದಲ್ಲಿ ಇರ್ತಾರ। ಇವತ್ತು ದೇಶ ರಕ್ಷಣೆ ಕೃಷಿ ಉಳಿಸಿರಿ ಅಂತ ನಮ್ಮ ಹೋರಾಟದ ನೀವೆಲ್ಲ ರೈತ ಬಂದರು, ರೈತರಿಂದ ಬಂದವರು, ವ್ಯಾಪಾರಸ್ಥ ಬಂಧುಗಳೇ ನೀವೆಲ್ಲ ಬಂದಿಟ್ಟು ಇದರೊಳಗೆಲ್ಲ ಸಹಕಾರ ಕೊಡಬೇಕು। ಎಲ್ಲ ಇದು ಒಂದು ದಿವಸದಿಂದ ಇದು ಮಾಡ್ರಿ ಬಂಧುಗಳೇ, ನಿಮಗೆ ವಿನಂತಿ ಮಾಡ್ಕೊತೇವೆ। ಸ್ವಯಂ ಸ್ಫೂರ್ತಿಯಿಂದ ನಾವೆಲ್ಲ ವ್ಯಾಪಾರಸ್ಥರಿಗೆ ಪಾದಯಾತ್ರೆಯಿಂದ ರೈತ ಒಂದು ಪ್ರತಿಭಟನೆಗೆ ನಾನು ಕೂಡ ಅವ್ರ ಜೋಡಿ ಕೈ ಜೋಡಿಸಿ ಅವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸೀನಿ। ಯಾಕಂದ್ರೆ ದೇಶ ಅಂದ್ರೆ ರೈತ ಇಲ್ಲದೆ ದೇಶ ಸಾಧ್ಯನೇ ಇಲ್ಲ। ಆದ್ರಿಂದ ಈ ಸರ್ಕಾರವು ರೈತರಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡುತ್ತಿಲ್ಲ। ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಎಲ್ಲವೂ ರೈತರ ಬೆಂಬಲವನ್ನು ವ್ಯಕ್ತಪಡಿಸದೆ ಅವರಿಗೆ ಒಂದು ಗುಂಡಾಗಿರಿ ಒಂದು ಯಾಕಂದ್ರೆ ಮೊನ್ನೆ ದಿಲ್ಲಿ ಪಂಜಾಬ್ನಲ್ಲಿ ಸ್ಟ್ರೈಕ್ ನಡೆದಾಗ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದೆ, ಅವ್ರ ಮೇಲೆ ಹಲ್ಲೆಯನ್ನು ಪೊಲೀಸರು ಕೂಡ ಮಾಡಿದ್ರು। ಅದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ। ಯಾಕಂದ್ರೆ ರೈತರಿಗೆ ಒಂದು ಸನ್ಮಾನ ಮಾಡೋದು ಬಿಟ್ಟು ಅವರಿಗೆ ಅವಮಾನ ಮಾಡ್ತಾ ಇದೆ ಈ ಸರ್ಕಾರವು। ಇದಕ್ಕೆ ತಕ್ಕ ಪಾಠ ಕಲಿಸಬೇಕು। ದೇಶಾದ್ಯಂತ ಎಲ್ಲರೂ ಈ ಒಂದು ಹೋರಾಟಕ್ಕೆ
ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುಜಾತ ಕಳ್ಳಿಮನಿ. ನಮಸ್ಕಾರ ಮೇಡಮ್, ಇದು ಪದೇ ಪದೇ ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ನಡೀತಾವೆ. ಸರ್ಕಾರ ನಮ್ಮ ಅನ್ನದಾತಾಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಅದೇ ನೀವೇ ಈಗ ಮೀಡಿಯಾದವರು ಕೂಡ ರೈತರಿಗೆ ಬೆಂಬಲ ವ್ಯಕ್ತಪಡಿಸಿ ಆ ಸರ್ಕಾರದ ವಿರುದ್ಧ ತಾವು ಕೂಡ ಬೆಂಬಲ ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಎಲ್ಲ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
टच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं।